ನಾನು ಬದುಕಿರುವಾಗಲೇ ನನ್ನ ನರಕಕ್ಕೆ ದುಡಿ ನಿಮ್ಮಪ್ಪ ಹೊರಟೋದು. 20 ವರ್ಷ ನಾನು ಅನುಭವಿಸಿದ ಯಾತನೆ ಸಂಕಟ ಸಾಲದು ಅಂತ ನೀನು ಇನ್ನಷ್ಟು ಹಿಂಸೆ ಕೊಡಕ್ ಬಂದಿದ್ಯಾ? ಯಾರು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ. ನೀನು ಅಷ್ಟೇ, ನಿಮ್ಮಪ್ಪನೂ ಅಷ್ಟೇ. ಅಮ್ಮ, ಯಾರು ನನ್ನಪ್ಪ? ಹೇಳಮ್ಮ. ಅದನ್ನ ಮಾತ್ರ ಕೇಳ. ಯಾಕಮ್ಮ ಬೆಳಗ್ಗೆಯಿಂದ ಅಪ್ಪನ ವಿಚಾರ ತುಂಬ ಮಾತಾಡ್ತಾರೆ. ಯಾಕೋ ಬೆಳಗ್ಗೆಯಿಂದ ತುಂಬ ಡಿಸ್ಟರ್ಬ್ ಆಗ್ತಿದೆ. ಬೆಳಗ್ಗೆ ಬಂದಿದ್ರಲ್ಲ, ಯಾರವರು? ಅದು ಯಾರೋ ಸಿನಿಮಾದವರಂತೆ. ನಾನು ಆಕ್ಟಿಂಗ್ ಮಾಡ್ತೀನಿ ಅಂತ ಯಾರೋ ಹೇಳಿದ್ರು, ಅದನ್ನೇ ಕೇಳ್ಕೊಂಡು ಹೋಗಿ ಬಂದಿದ್ದು. ಯಾಕಮ್ಮ ನೀನು ಹೇಳೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ. ಕಾವ್ಯನ ಬಗ್ಗೆ ನಾವು ಆಡಿದ ಮಾತು ನಾನು ಗೊತ್ತಿಲ್ಲ. ಕಡೆದಾಗಿ ಒಂದು ಮಾತು ಹೇಳ್ತೀನಿ. ಅಪ್ಪ ನಿನಗೆ ಇಷ್ಟು ವರ್ಷ ದೂರ ಇಟ್ಟಿದ್ದಕ್ಕೆ ನೀನು ಇನ್ನೂ ಕಣ್ಣೀರು ಹಾಕ್ತಾ ಇದ್ದೀನಿ. ನರ್ಕ ಯಾಕೆ ಅನುಭವಿಸ್ತಾ ಇದ್ದೆ? ಕಾವಿನ ಪಾಲ್ಗೆ ಅಪ್ಪನ ಥರ ಮನುಷ್ಯ ಆಗೋದಕ್ಕೆ ನಾನು ಇಷ್ಟಪಡಲ್ಲಮ್ಮ. ಅದಕ್ಕೆ ಕಾವ್ಯನ ನಾನು ದೂರ ಮಾಡೋಕ್ಕಾಗಲ್ಲ. ಹಾಗಂತ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲಮ್ಮ. ಬದುಕೆಲ್ಲ ತುಂಬಿ ಹುರಿ ಮಾವು ಬಾಳ ಪುಟ ಪುಟದಲ್ಲಿ ನೆನಪುಗಳು ಕಾಡಿದರೆ ತಣಿಸಲ. ಕಾಳ ಸರ್ಪದ ಕಾರ್ಕೋಟ ಕವನ, ಕಾಳ ಸರ್ಪದ ಕಾರ್ಕೋಟ ಕವನ, ಗೋಳ ನೀಯುವುದೇ ಕಾಯಕ, ಒಳಿತು ಎಲ್ಲಿರಲಿ ಅಲ್ಲಿ ತಾತೆರಲಿ, ಒಳಿತು ಎಲ್ಲಿರಲಿ ಅಲ್ಲಿ ತಾತೆರಳಿ, ಹಳಿಯ ತಪ್ಪಿಸುವ ಪ್ರೇರಕ, ಬಿಳಲು ಬೀಳು ನೆಲ ಸೇರಲು ಬಿಡದ ಕೊಳಕು ಕುಯುಕ್ತಿಯ ಖಳನಾಯಕ, ಕಾಳ ಸರ್ಪದ ಕಾರ್ಕೋಟ ಕವನ, ಕಾರ್ಕೋಟ ಕವನ. ಕಾಣದ ಕೈಗಳ ಆಟವೋ ಏನು, ಕೈಗಳಿಗಾಗಿದೆ ಬಂಧನ, ಕಾಣದ ಕೈಗಳ ಆಟವೋ ಏನೋ, ಕೈಗಳಿಗಾಗಿದೆ ಬಂಧನ, ಕವನದ ಪಲ್ಲವಿಯೇ ಹಸುರಿನ ಪಲ್ಲವ, ಕವನದ ಪಲ್ಲವಿಯೇ ಹಸುರಿನ ಪಲ್ಲವ, ಚಿವುಟಿದರೆಲ್ಲಿದೆ ನಂದನ, ದೀಪವ ಬೆಳಗಿಸ
ಬೆಳೆಸಿ ತೆರೆಯನು ಹಿಡಿದರೆ ಕತ್ತಲಿನಾಟದ ಕಂಪನ, ಕತ್ತಲಿನಾಟದ ಕಂಪನ. ನಾಳೆ ನೀನು ಸ್ಟೇಷನ್ ಹತ್ರ ಬನ್ನಿ, ನಿನ್ನ ಸ್ಟೇಟ್ಮೆಂಟ್ ತಗೋಬೇಕು. ಬರ್ತೀನಿ ಸರ್. ಕೈಗಳಿಗಾಗಿದೆ ಬಂಧನ, ಕಾಣದ ಕೈಗಳ ಆಟವು ಏನು, ಕೈಗಳಿಗಾಗಿದೆ ಬಂಧನ, ಕೈಗಳಿಗಾಗಿದೆ ಬಂಧನ. ಮತ್ತೆ ಮತ್ತೆ ಸುತ್ತಿ ಸುಳಿದು ಕಾಡಬೇಡ ರಾಗವೇ, ಮತ್ತೆ ಮತ್ತೆ ಸುತ್ತಿ ಸುಳಿದು ಕಾಡಬೇಡ ರಾಗವೇ. ಸಾರಿ ಮಾ, ಮುತ್ತಿಕೊಳ್ಳು ಬೇಜಾರು ಮಾಡ್ಕೋಬೇಡಮ್ಮ. ಮತ್ತನೇರೆದು ಬೇಡ ರಾಗವೇ. ನಾನು ಅಲ್ಲಿಗೆ ಹೋಗಿದ್ದು ತೀರ್ಸ್ಕೊಳಕ್ಕೆ ನಿಜ, ಆದ್ರೆ ಅವ್ರು ನನಗೆ ತೋರಿಸಿದ ಪ್ರೀತಿ ಮುಂದೆ ನನ್ನ ದ್ವೇಷ ಎಲ್ಲ ಕರ್ಗ್ ಹೋಯ್ತಮ್ಮ. ಇಷ್ಟು ಪ್ರೀತಿ ತೋರಿಸೋ ವ್ಯಕ್ತಿ ನನ್ನ ತಾಯಿಗೆ ಹೇಗೆ ಅನ್ಯಾಯ ಮಾಡಕ್ ಸಾಧ್ಯ ಅನ್ನಿಸ್ತು. ಬರೋವಾಗ ಅವ್ರ ಬಗ್ಗೆ ಪ್ರೀತಿ ತುಂಬಿಕೊಂಡೇ ಬಂದಿದ್ದೇನೆ ಅಮ್ಮ. ಎಲ್ಲೋ ತಪ್ಪಾಗಿದೆ ಅನ್ಸಿನೇ ನಾನು ವಾಪಸ್ ಬಂದಿದ್ದು. ಇದಕ್ಕೆಲ್ಲ ಕಾರಣ ನಿನ್ನ ಅಪ್ಪನ ಬಗ್ಗೆ ಏನು ಹೇಳ್ದೇ ಇದ್ದಿದ್ದು. ಈಗ್ಲಾದ್ರೂ ಹೇಳಮ್ಮ. ಯಾರು ಈ ಸಂಬಂಧನ ಅರ್ಥ ಮಾಡ್ಕೊಳ್ಳಲ್ಲ ಅಂದ್ಕೊಂಡು ಇಷ್ಟು ವರ್ಷ ಯಾರಿಗೂ ಹೇಳದೆ ಸುಮ್ಮನಿದ್ಬಿಟ್ಟೆ. ನಾವಿಬ್ರು ಮದುವೆ ಮಾಡ್ಕೊಂಡಿಲ್ಲ, ಸಂಸಾರ ಮಾಡಿಲ್ಲ, ಆದ್ರೂ ಅವರೇ ನನ್ನ ಗಂಡ. ನಿನ್ನ ಹಾಗೆ ನಾನು ಅವ್ರ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಹೋದೆ. ನಾನು ಯಾವತ್ತಾದ್ರೂ ಕಣ್ಣೀರ್ ಹಾಕಿದ್ರೆ ಅದು ಆ ಪಶ್ಚಾತ್ತಾಪದಿಂದ. ಆದ್ರೆ ನೀನು ನನಗಾದ ಅನ್ಯಾಯಕ್ಕೆ ಅಂತ ಅಪಾರ್ಥ ಮಾಡ್ಕೊಂಡಿದೀಯ. ಇದೆಲ್ಲ ಹೇಗಾಯ್ತು? ಪ್ರೀತಿ, ಪ್ರೇಮ ಇದರಲ್ಲೆಲ್ಲ ನಂಬಿಕೆ ಇಟ್ಕೊಂಡೋನೇ ಇಲ್ಲ ನಾನು. ಅದು ಗುಲಾಮ್ಗಿರಿ ಸಂಕೇತ ಅಂತ ನನ್ನ ಮನಸ್ಸಲ್ಲಿತ್ತು. ಮದುವೆ ಅನ್ನೋದು ಇಲ್ಲದೆ ಇರೋ ಗಂಡಸ್ತನ ದರ್ಪ ತೋರಿಸೋಕೆ, ದಬ್ಬಾಳಿಕೆ ಮಾಡೋಕೆ, ಶೋಷಣೆ ಮಾಡೋಕೆ ಗಂಡು ಬಳಸೋ ಒಂದು ಅಸ್ತ್ರ ಅಂತ ಎಲ್ರಿಗೊಂದು ಹೇಳ್ಕೊಂಡು ತಿರುಗ್ತಾ ಇದ್ದವಳು ನಾನು. ನಾನು ತುಂಬಾ ಜೋರು, ಗಂಡು ಬೀರಿ ಅಂತ ಊರ್ನವರೆಲ್ಲ ಮಾತಾಡ್ಕೊಳ್ತಾ ಇದ್ರು. ನಮ್ಮನೆ ಪರಿಸ್ಥಿತಿ ನನ್ನ ಹಾಗೆ ಮಾಡಿತ್ತು. ದೈಹಿಕ ವಂಚೆನ ಇಷ್ಟ ಬಂದಾಗ ತೀರಿಸ್ಕೋಬಹುದು, ಅದಕ್ಕೋಸ್ಕರ ಮದುವೆ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳಲ್ಲ ಅಂತ ಮನೆಯಲ್ಲಿ ಗಲಾಟೆ ಮಾಡಿ ಮನೆಯಿಂದ ಹೊರಗೆ ಬಂದವಳು ನಾನು. ಜನ ನನ್ನನ್ನ ನಡತೆಗೆಟ್ಟವಳು ಅಂದ್ರು. ನಾನೇನೇ ಮಾಡಿದ್ರು, ನಾನೇನೇ ಮಾತಾಡಿದ್ರು ಅದು ತಪ್ಪು ಅಂದ್ರು. ನನಗೂ ಒಂದು ಅಸ್ತಿತ್ವ ಇದೆ, ನನಗೂ ಒಂದು ವ್ಯಕ್ತಿತ್ವ ಇದೆ ಅಂತ ಅದನ್ನ ಗುರುತಿಸಿ ಗೌರವಿಸಿದ್ರು. ಸದಾಶಿವಂದ್ರೆ ನನಗೆ ಗೊತ್ತಿಲ್ಲ ಹಾಗೆ ನಾನು ಅವರನ್ನ ಪ್ರೀತಿಸೋಕ್ ಶುರು ಮಾಡಿದೆ. ನೀನ್ ಹೀಗೆ ಇರಬೇಕು, ಇದನ್ನೇ ಮಾಡ್ಬೇಕು ಅಂತ ಯಾವತ್ತೂ ದಬ್ಬಾಳಿಕೆ ಮಾಡ್ದೋರೇ ಅಲ್ಲ. ತಪ್ಪುಗಳನ್ನು ಸರಿಯನ್ನ
ಅತಿಯಾಗಿ ದ್ವೇಷಿಸೋರ್ನು ಪ್ರೀತಿಸುವಂತ ವ್ಯಕ್ತಿ ಅವರು. ಅವ್ರು ನನ್ನ ಪ್ರೀತಿಸಿದಷ್ಟು ಬೇರೆ ಯಾರು ಪ್ರೀತಿಸ್ತಿಲ್ಲ. ಯಾಕೆ ಅವ್ರಿಗೆ ಮದುವೆ ಆಗ್ಲಿಲ್ಲ ಅಮ್ಮ? ನನ್ನ ದುರದೃಷ್ಟ. ಮದುವೆ ಆಗ್ಬೇಕು ಅನ್ಕೊಂಡ್ವಿ, ಆದ್ರೆ ಅಷ್ಟರಲ್ಲಿ ಆ ಸೋಮಶೇಖರ ಅಡ್ಡ ಬಂದ. ನಾನ್ ನಿನ್ನ ಮದುವೆ ಮಾಡ್ಕೊತೀನಿ ಅಂತ ನಾನು ಅವನಿಗೆ ಅವಮಾನ ಆಗೋ ತರ ಮಾತಾಡ್ದೆ. ಆ ಕೋಪಕ್ಕೆ ಅವನು ನಮ್ಮನ್ನ ದೂರ ಮಾಡ್ದ. ಸದಾಶಿವನಿಗೆ ನಾಗಮಣಿ ಅನ್ನೋ ಹುಡುಗಿ ಜೊತೆ ಸಂಬಂಧ ಇದೆ ಅಂತ ಕತೆ ಕಟ್ಟಿ ಹೇಳ್ದ. ಮೊದಲು ನಾನು ಇದನ್ನ ನಂಬಿರ್ಲಿಲ್ಲ, ಆದ್ರೆ ನಂಬುವಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿಬಿಟ್ಟ. ಕೆಟ್ಟದನ್ನ ಕಣ್ಣು ತುಂಬಾ ಬೇಗ ನಂಬಿಬಿಡುತ್ತೆ. ನಾಗಮಣಿನ ಕೇಳಿದ್ರೆ ಅವಳು ತನಗೆ ಸದಾಶಿವನ ಜೊತೆಗೆ ಸಂಬಂಧ ಇದೆ ಎಂದ್ಲು. ನಾನು ಇದನ್ನ ನಂಬಿಟ್ಟೆ. ಸದಾಶಿವನು ಎಲ್ಲಾ ಗಂಡಸರ ಹಾಗೆ ನಂಬಿಸಿ ಮೋಸ ಮಾಡೋನು ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟೆ. ಅದೇ ಕೋಪದಲ್ಲಿ ಅವನ ಜೊತೆಗಿರೋ ಸಂಬಂಧನ ಕಡ್ಕೊಂಡು ಈ ಊರಿಗೆ ಬಂದ್ಬಿಟ್ಟೆ. 2 ತಿಂಗಳ ಬಿಟ್ಟು ನಾಗಮಣಿ ಬಂದ್ಲು. ನಾನ್ ಹೇಳಿದ್ದೆಲ್ಲ ಸುಳ್ಳು, ನಿಮಗ್ ತೋರ್ಸೋದಕ್ಕೆ ಅಂತಾನೆ ಸೋಮಶೇಖರ ನನ್ನ ಕೈಯಿಂದ ಹಾಗೆ ಮಾಡಿಸ್ದ. ನೀವು ತಿಳ್ಕೊಂಡಿರೋ ಹಾಗೆ ಸದಾಶಿವನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ಲು. ತಕ್ಷಣ ಅವ್ರನ್ನ ಹುಡುಕೊಂಡು ಹೋದೆ. ಆದ್ರೆ ಅಷ್ಟರಲ್ಲೇ ಅವ್ರ ಮದುವೆ ಜಾನಕಿ ಜೊತೆಗೆ ಆಗೋಗಿತ್ತು. ನಿನ್ನನ್ನು ಬಿಟ್ರೆ ಹೆಂಡತಿ ಸ್ಥಾನ ಬೇರೆ ಯಾರಿಗೂ ಇಲ್ಲ ನನ್ನ ಮನಸ್ಸಲ್ಲಿ. ನೀನ್ ಇಲ್ಲೇ ಇದ್ಬಿಡು, ನಿನ್ ಜೊತೆ ಮದುವೆ ಮಾಡ್ಕೋತೀನಿ ಅಂದ್ರು. ಆದ್ರೆ ಒಂದ್ಸಾರಿ ಅವ್ರನ್ನ ನಂಬದೆ ಅವ್ರ ಮನಸ್ಸಿಗೆ ನೋವು ಕೊಟ್ಟಿದ್ದೆ. ಈಗ ಅವ್ರ ಬದುಕನ್ನು ಹಾಳು ಮಾಡೋದು ಬೇಡ ಅಂತ ನಾನು ದೂರ ಬಂದ್ಬಿಟ್ಟೆ. ಇಲ್ಲಿಗೆ ಬಂದಾಗ ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾಯ್ತು. ನನ್ನ ಮತ್ತು ಸದಾಶಿವನ ಪ್ರೀತಿಯ ಸಂಕೇತ ಅಂತ ಜನ್ಮ ಕೊಟ್ಟೆ. ಅಂದ್ರೆ ಅವರೇ ನನ್ನ ನಿಜವಾದ ಅಪ್ಪನ? ಹೌದು ಕಾಂಚನ. ಇವ್ರು ಯಾವಾಗ್ಲೂ ಹೇಳೋರು, ಮೈತ್ರೇಯಿ ನಮ್ಗೊಂದು ಹೆಣ್ಮಗು ಆಗ್ಬೇಕು, ನೀನ್ ಪಟ್ಟು ಯಾವ ನೋವು ಅದಕ್ಕಾಗ್ದಾಗೆ ನಾವು ಅದನ್ನು ಬೆಳೆಸ್ಬೇಕು ಅಂತ. ಅದಕ್ಕೆ ನಾನು ಮದುವೆ ಮಾಡ್ಕೋಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟೆ. ಅವ್ರು ನಮ್ಮ ಜೊತೆಗಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ನೆನೆಸ್ಕೊಂಡು ಕನಸುಗಳು ನುಚ್ಚು ನೂರು ಕಣ್ಣೀರು ಹಾಕ್ತಿದ್ದೆ. ಒಡೆದಿದೆ ಕನಸುಗಳು ಅಂಥ ವ್ಯಕ್ತಿ ಪ್ರೀತಿನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ಒಡೆದಿದೆ. ನನ್ನೆದೆಯ ಕದವ ಮುಚ್ಚಿ ಹೃದಯ ಕದಡಿದೆ. ನಿನ್ನ ಎಷ್ಟು ಮುತ್ತಿನಿಂದ ಬೆಳೆಸ್ತಾ ಇದ್ರು. ಕದವ ಮುಚ್ಚಿ ಹೃದಯ ಅಂತ ತಂದೆ ಪ್ರೀತಿ ನಿನಗೆ ಸಿಗದೆ ಹೋಯ್ತಲ್ಲ ಅಂತ ಬಾಳ ಪಲ್ಲವಿಯ ತುಂಬಾ ದುಃಖ ಆಗುತ್ತೆ. ಅಡಗಿದೆ ನನ್ನ ಬಾಳ ತಂದೆ ಪಲ್ಲವಿಯ ನನಗೆ ಯಾವುದೇ ದ್ರೋಹ ಮಾಡಿಲ್ಲ ಕಾಂಚನ. ಸಂತಸದಿ ಇವತ್ತಿಗೂ ಅವರನ್ನ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದೀನಿ. ಸಂತಸದಿ ಹಾರಲಿಲ್ಲ ರೆಕ್ಕೆ ಬೆಂದಿದೆ.
ದಿನೇಶ್, ನೀವಿಲ್ಲೇ ಇರಿ. ಕಾವ್ಯ ಅಂದ್ರೆ ನೀವೇನಾ? ಹೌದು. ಸದಾಶಿವಯ್ಯನವ್ರ ಮನೇಲಿಲ್ವಾ? ಇದಾರೆ. ಏನ್ ವಿಷಯ? ಸ್ವಲ್ಪ ಅವ್ರನ್ನ ಕರೀರಿ. ಅಪ್ಪ ಅಪ್ಪ, ನಿಮ್ಮನ್ನ ಹುಡ್ಕೊಂಡು ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನಮಸ್ಕಾರ. ನನ್ನ ಹೆಸರು ಸತ್ಯನಾರಾಯಣ್ ಅಂತ, ಹೊಸದಾಗಿ ಬಂದಿರೋ SI. ಏನು ಗಾಬರಿ ವಿಷಯ? ಅಯ್ಯೋ ದೇವ್ರೆ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಸದಾಶಿವಯ್ಯನವರು ಅಂದ್ರೆ ಅತಿಥಿ ಸತ್ಕಾರದಲ್ಲಿ ಎಕ್ಸ್ಪರ್ಟ್ ಅಂತ ಕೇಳಿದ್ದೆ. ನೀವು ನೋಡಿದ್ರೆ ನಾನು ಯಾಕಾದ್ರೂ ಮನೆಗೆ ಬಂದೋ ಅಂತ ನೋಡ್ತಿದ್ದೀರಲ್ಲ? ಹಾಗೇನಿಲ್ಲ, ಬನ್ನಿ ಕೂತ್ಕೊ, ಬನ್ನಿ ಕೂತ್ಕೊಳ್ಳಿ. ಹೇಳಿ, ಏನ್ ತಗೋತೀರಿ? ನೀವು ಕೊಡ್ತೀರಿ ಅನ್ನೋ ಹಾಗಿದ್ರೆ ನಿಮ್ಮ ಮಗಳನ್ನೇ ಕೇಳ್ತೀನಿ.